ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಜ್ಯೋತಿ ಸುಪ್ರೀತಾ ಕ್ರಿಯೇಷನ್ ಚಾನಲ್ಗೆ ಸ್ವಾಗತ. ಇವತ್ತು ಬಂದ್ಬಿಟ್ಟು ನಮ್ಮ ಸಬ್ಸ್ಕ್ರೈಬರ್ಸ್ ಒಬ್ಬರು ಕೇಳ್ತಾಯಿದ್ರು, ನೀವು ತೆಲುಗಲ್ಲಿನೇ ಮಾತಾಡ್ತೀರಾ, ತೆಲುಗಲ್ಲಿನೇ ವಿಡಿಯೋ ಮಾಡ್ತೀರಾ ಅಂತ, ಕನ್ನಡನೂ ಮಾತಾಡಿ ಅಂತ. ಅದಕ್ಕೋಸ್ಕರ ಕನ್ನಡ ಮಾತಾಡ್ತಾ ಇದ್ದೀನಿ. ಹಂಗೇನಿಲ್ಲ, ನಾನು ಕನ್ನಡ, ತೆಲುಗು, ತಮಿಳು, ಹಿಂದಿ ಎಲ್ಲ ಲ್ಯಾಂಗ್ವೇಜು ಮಾತಾಡ್ತೀವಿ. ಯಾಕಂದರೆ ನಾವು ಕೆಲ್ಸಕ್ಕೆ ಹೋಗ್ತೀವಲ್ಲ, ಆವಾಗ ಎಲ್ಲ ಮನೆಗಳಲ್ಲಿನೂ ನಾವು ಕುಕ್ಕಿಂಗ್ ಕೆಲಸ ಮಾಡ್ತೀವಿ. ನಮ್ಮ ಹಿಂದಿ ಅವ್ರ ಮನೆಯಲ್ಲಿ ಆಗಿರ್ಬೋದು, ತಮಿಳವ್ರ ಮನೆಯಲ್ಲಿ ಆಗಿರ್ಬೋದು, ನಮ್ಮ ಕರ್ನಾಟಕ ಮತ್ತು ನಮ್ಮ ತೆಲುಗವರು ಎಲ್ಲ ಮನೆಗಳಲ್ಲಿನೂ ನಾವು ಹೋಗ್ತಾ ಇರ್ತೀವಲ್ಲ. ನನಗೂ ಸ್ಟಾರ್ಟಿಂಗಲ್ಲಿ ಹಿಂದಿ, ತಮಿಳು ಇದೆಲ್ಲ ಏನು ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ. ಬಟ್ ಡೈಲಿ ಹೋಗ್ತೀನಲ್ಲ ಅವ್ರ ಮನೆಗೆ, ಅವ್ರು ಮಾತಾಡ್ತಾ ಇದ್ದರೆ ನನಗೂ ಆಟೋಮೆಟಿಕ್ಕಾಗಿ ಬಂದ್ಬಿಡ್ತದೆ. ಮತ್ತು ನನಗೆಲ್ಲರೂ ಕೇಳ್ತಾಯಿದ್ರು, ನೀವು ಫುಲ್ ವಿಡಿಯೋ ಮಾಡಿ ಅಂತ. ನಾನು ಬಂದ್ಬಿಟ್ಟು ಒಂದು 6 ಮನೆಯಲ್ಲಿ ಕುಕ್ಕಿಂಗ್ ಕೆಲಸ ಮಾಡ್ತೀನಿ. ಒಂದೊಂದು ಮನೆಯಲ್ಲಿ ಟಿಫನ್ನು ಮಾಡ್ತೀನಿ, ಮಧ್ಯಾಹ್ನ ಲಂಚು ಮಾಡ್ತೀನಿ. ಬೆಳಗ್ಗೆ ಟಿಫನ್ನು ಲಂಚು ಅಂದರೆ ಮಿನಿಮಮ್ ಒಂದು 5 ಐಟಮ್ ಮಾಡಬೇಕು. ಟೈಮ್ ಅಂತೂ ಇರಲ್ಲ, ಯಾಕಂದರೆ ಬೆಳಗ್ಗೆ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ಆಫೀಸ್ಗೆಲ್ಲ ಹೋಗ್ತಾರಲ್ಲ, ಎಲ್ಲ ಮನೆಗಳಲ್ಲೂ ಟೈಮ್ ಪಿಕಪ್ ಮಾಡಬೇಕಲ್ಲ. ಅದಕ್ಕೆ ಫುಲ್ ವೀಡಿಯೋ ಅಷ್ಟು ಟೈಮ್ ಇರಲ್ಲ. ಅದಕ್ಕೋಸ್ಕರ ಫುಲ್ ವೀಡಿಯೋ ಮಾಡಲ್ಲ. ನೀವೆಲ್ಲ ಹಿಂಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಿಂಗೆ ಸಪೋರ್ಟ್ ಮಾಡಿ. ನಾನು ಮುಂದೆ ಎಲ್ಲ ಫುಲ್ ವೀಡಿಯೋ ಎಲ್ಲ ಮಾಡ್ತೀನಿ. ಈಗ ಬಂದ್ಬಿಟ್ಟು ಸಾಯಂಕಾಲ 6 ಗಂಟೆ ಆಗಿದೆ, ಕೆಲ್ಸಕ್ಕೆ ಬಂದಿದ್ದೀನಿ. ಇನ್ನೂ ಅವ್ರು ಬಂದಿಲ್ಲ, ಅದಕ್ಕೋಸ್ಕರ ಕುತ್ಕೊಂಡಿದ್ದೆ, ಹಂಗೆ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇವತ್ತು ಬಂದ್ಬಿಟ್ಟು ಸ್ಪೆಷಲ್ ಡೇ ಅಲ್ಲ, ವುಮೆನ್ಸ್ ಡೇ. ನನ್ನ ವೀಡಿಯೋಗಳು ಯಾರ್ಯಾರು ನೋಡ್ತಾ ಇದ್ದೀರಾ ಎಲ್ಲ ನನ್ನ ಅಕ್ಕ, ತಂಗಿ ಮತ್ತು ಫ್ರೆಂಡ್ಸ್ ಎಲ್ಲರಿಗೂ ಹ್ಯಾಪಿ ವುಮೆನ್ಸ್ ಡೇ. ಇವತ್ತು ಹ್ಯಾಪಿ ವುಮೆನ್ಸ್ ಡೇ ಅಂತ ಎಲ್ಲರನ್ನೂ ವಿಶ್ ಮಾಡೋದಲ್ಲ, ಡೈಲಿನೂ ಹಂಗೆ ಹೆಣ್ಮಕ್ಕಳನ್ನ ತುಂಬ ಗೌರವ ಕೊಡಿ. ಅವ್ರಿಗೆ ನಿಮ್ಮ ಮನೆಯಲ್ಲಿ ಆಗಿರ್ಬೋದು, ನಿಮ್ಮ ಅಕ್ಕ, ವೈಫು, ತಂಗಿನೋ, ಅಮ್ಮ ಯಾರಾದರೂ ಏನಾದರೂ ಕೆಲಸ ಮಾಡ್ತಾ ಇದ್ದರೆ ಅವ್ರಿಗೆ ಸಪೋರ್ಟ್ ಮಾಡಿ, ಎಂಕರೇಜ್ ಮಾಡಿ, ಇದು ಮಾಡಿ ಅಂತ. ನೀವೇ ಅವ್ರಿಗೆ ಸಪೋರ್ಟ್ ಮಾಡಿಲ್ಲ, ಎಂಕರೇಜ್ ಮಾಡಿಲ್ಲ ಅಂದರೆ ಯಾರೂ ಮಾಡಲ್ಲ. ರಿಲೇಷನ್ನಲ್ಲಿ ಆಗಿರ್ಬೋದು, ಮನೆ ಅಕ್ಕಪಕ್ಕದಲ್ಲಿ ಆಗಿರ್ಬೋದು, ಯಾರೂ ಸಪೋರ್ಟ್ ಮಾಡಲ್ಲ. ನೀವು ಮನೆಯಲ್ಲಿ ಇರೋರು ಸಪೋರ್ಟ್ ಮಾಡಿದ್ರೆ ಅವ್ರಿಗೂ ಒಂಥರ ಖುಷಿ ಆಗುತ್ತೆ, ಏನಾದರೂ ಒಳ್ಳೆ ಕೆಲಸಗಳು ಮಾಡಬೇಕು ಅಂತ. ನೀವು ಸಪೋರ್ಟ್ ಕೊಡಿ, ಧೈರ್ಯ ಕೊಡಿ, ಹೆಣ್ಮಕ್ಳಿಗೆಲ್ಲ ತುಂಬ ಗೌರವ ಕೊಡಿ. ಅವಾಗ ಎಲ್ಲ ಒಳ್ಳೊಳ್ಳೆ ಕೆಲಸಗಳು ಎಲ್ಲ ಹೆಣ್ಮಕ್ಳು ಮಾಡ್ತಾರೆ. ಒಬ್ರಿಗೆ ಹೆಲ್ಪ್ ಮಾಡೋದಾಗಲಿ, ಇಲ್ಲ ಈ ಥರ ಏನಾದರೂ ಚಾನಲ್ ಯೂಟ್ಯೂಬ್ ಮಾಡೋದಾಗಲಿ, ಏನೇ ಆಗಲಿ ನೀವು ಸಪೋರ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಆಚೆ ಆಗಲಿ ಯಾರೇ ಹೆಣ್ಮಕ್ಳಿಗೆ ನೋವು ಕೊಡೋಕ್ಕೆ ಹೋಗಬೇಡಿ. ಯಾಕಂದರೆ ನಾವು ಒಳ್ಳೇದು ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಕೆಟ್ಟದ್ದು ಮಾಡಬಾರ್ದು ಅಂತ ಹೇಳ್ತಾರಲ್ಲ ನಮ್ಮ ದೊಡ್ಡವರು. ಅದಕ್ಕೆ ನಾವು ಅವ್ರಿಗೆ ಒಳ್ಳೇದು ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ಅದೇ ಥರ ನಾವು ಕೆಟ್ಟದ್ದು ಮಾಡೋಕ್ಕೆ ಹೋಗಬಾರ್ದು, ಯಾರಿಗೇ ಆಗಲಿ. ಈಗ ಬಂದ್ಬಿಟ್ಟು ನಾನು 2 ಮನೆಗೆ ಹೋಗಬೇಕು ಸಾಯಂಕಾಲ. ಈಗ ಬಂದ್ಬಿಟ್ಟು ಒಂದು ಮನೆಗೆ ಹೋಗಿದ್ದೀನಿ. ಅವ್ರ ಮನೆಯಲ್ಲಿ ಪಾಲಕ್ ಪನ್ನೀರು ಮಸಾಲ ಮಾಡಿದ್ದೀನಿ, ಹಂಗೆ ಬ್ರೌನ್ ರೈಸ್ ಮಾಡಿದ್ದೀನಿ. ಬ್ರೌನ್ ರೈಸ್ ತುಂಬ ಒಳ್ಳೆಯದು ಡೈಟಿಂಗ್ ಮಾಡೋರಿಗೆಲ್ಲ. ಇನ್ನೊಂದು ಮನೆಯಲ್ಲಿ ಬಂದ್ಬಿಟ್ಟು ಫುಲ್ಕ ಮಾಡಿ, ಆಮೇಲೆ ಕ್ಯಾಪ್ಸಿಕಮ್ ಫ್ರೈ ಮಾಡಿ, ಹಂಗೆ ಚಪಾತಿ ಮಾಡಿದ್ದೀನಿ. ನನ್ನ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ಎಲ್ಲ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಸಪೋರ್ಟು ಮಾಡಿ. ಇನ್ನು ಮುಂದೆ ಒಳ್ಳೊಳ್ಳೆ ವೀಡಿಯೋಗಳೆಲ್ಲ ಮಾಡ್ತೀನಿ. ಎಲ್ಲ ನಿಮ್ಮ